ಪ್ರಜ್ವಲ್ ರೇವಣ್ಣ ಸದ್ಯ ಎಸ್ಐಟಿ ಕಸ್ಟಡಿಯಲ್ಲಿದ್ದಾರೆ. ಅವರ ಮೇಲೆ ಮೂರು ಅತ್ಯಾಚಾರ ಕೇಸುಗಳು ದಾಖಲಾಗಿರೋದ್ರಿಂದ ಅದಕ್ಕೆ ಮುಂದಿನ ವಿಚಾರಣೆಗೆ ಸಂಬಂಧಿಸಿದಂಥ ಸಿದ್ಧತೆಯನ್ನು ಎಸ್ಐಟಿ ಅಧಿಕಾರಿಗಳು ಮಾಡಿಕೊಡ್ತಾ ಇದ್ದಾರೆ. ಪ್ರಜ್ವಲ್ ವಿರುದ್ಧ 3 ಪ್ರಕರಣಗಳು ದಾಖಲಾಗಿದೆ. ಅಂದರೆ ಅತ್ಯಾಚಾರ ಕೇಸೇ 3, ಅದರ ಜೊತೆಗೆ ಒಂದು ಲೈಂಗಿಕ ದೌರ್ಜನ್ಯ ಕೇಸು ಹೊಳೆನರಸೀಪುರ ಸ್ಟೇಷನ್ನಲ್ಲಿ ದಾಖಲಾಗಿರೋದು. ಸೊ ಇದೆಲ್ಲದರ ಮಾಹಿತಿಯನ್ನು ಮೊದಲಿಗೆ ಪ್ರಜ್ವಲ್ ಅವರಿಗೆ ಕೊಡಬೇಕಾಗತ್ತೆ, ಅಂದರೆ ಆರೋಪಿಗೆ ಆ ಮಾಹಿತಿಯನ್ನು ಕೊಡಬೇಕಾಗತ್ತೆ. ಆ ನಂತರ ಒಂದರ ಹಿಂದೆ ಒಂದರಂತೆ 3 ಕೇಸ್ನಲ್ಲೂ ಕೂಡ ಪ್ರತ್ಯೇಕವಾದಂಥ ವಿಚಾರಣೆ ನಡೆಸಲಾಗುತ್ತೆ. ಅಂದರೆ ಈ ಕೇಸ್ನಲ್ಲಿ ಈಗಾಗಲೇ ಇನ್ವೆಸ್ಟಿಗೇಷನ್ ಪಾರ್ಟ್ ಇದೆಯಲ್ಲ, ಅದು ಆಲ್ಮೋಸ್ಟ್ ಮುಕ್ತಾಯದ ಹಂತದಲ್ಲಿದೆ. ಇಲ್ಲಿ ಪ್ರಶ್ನೆ ಇರೋದು ಇಂಟರೋಗೇಷನ್ ಆಫ್ ದ ಅಕ್ಯೂಸ್ಡ್, ಅಂದರೆ ಆರೋಪಿಯ ವಿಚಾರಣೆ ಪೆಂಡಿಂಗ್ ಇದೆ. ಆರೋಪಿಯ ವಿಚಾರಣೆ ಮತ್ತು ಆರೋಪಿಯನ್ನು ಸ್ಥಳ ಮಹಜರಿಗೆ ಕರ್ಕೊಂಡು ಹೋಗೋದು, ಈ ಪ್ರೊಸೀಜರ್ಸ್ ಎಲ್ಲ ಪೆಂಡಿಂಗ್ ಇದೆ. ಅದಕ್ಕೆ ಬೇಕಾದಂಥ ಸಿದ್ಧತೆಯನ್ನು ಈಗ ಎಸ್ಐಟಿ ಅಧಿಕಾರಿಗಳು ಮಾಡಿಕೊಳ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಅಂಕಿತಾ ನೇರ ಸಂಪರ್ಕದಲ್ಲಿ. ಅಂಕಿತಾ, ಈ 3 ಕೇಸ್ನಲ್ಲೂ ಕೂಡ ಇನ್ವೆಸ್ಟಿಗೇಷನ್ ಪಾರ್ಟ್ 1 ಹಂತ ತಲುಪಿದೆ, ಆದರೆ ಇಂಟರೋಗೇಷನ್ ಆಫ್ ದ ಅಕ್ಯೂಸ್ಡ್ ಇಲ್ಲಿ ತನಕ ಆಗಿರಲಿಲ್ಲ, ಬಿಕಾಸ್ ಅಕ್ಯೂಸ್ಡ್ ಅಬ್ಸ್ಕ್ಯಾಂಡ್ ಆಗಿರೋ ಕಾರಣಕ್ಕಾಗಿ. ಸೊ ಏನು ಸಿದ್ಧತೆಗಳಾಗಿದೆ, ಎಸ್ಐಟಿ ಅಧಿಕಾರಿಗಳು ಏನು ಯೋಚನೆಯನ್ನು ಮಾಡಿದ್ದಾರೆ? ಪ್ರಜ್ವಲ್ ರೇವಣ್ಣ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಬೇರೆ ಬೇರೆ ಆಯಾಮದಲ್ಲಿ ತನಿಖೆಯನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ. ಪ್ರಮುಖವಾಗಿ ಪ್ರಜ್ವಲ್ ರೇವಣ್ಣ ಅವರ ಮೇಲೆ ದಾಖಲಾಗಿರುವಂತಹ 3 ಪ್ರಕರಣಗಳು, ಅಂದ್ರೆ ಅತ್ಯಾಚಾರ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಪಡ್ಕೊಳ್ಳುವಂತಹ ಕೆಲಸವನ್ನ ಮಾಡ್ತಾರೆ. ಇಲ್ಲಿ ಪ್ರಮುಖವಾಗಿ ಏನು ಅಂತಂದ್ರೆ ಸಂತ್ರಸ್ತರ ಹೇಳಿಕೆ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ, ಮತ್ತೆ 3 FIR ನಲ್ಲಿ ದಾಖಲಾದಂತಹ ವಿಚಾರಗಳೇನಿದೆ, ಅಂಶಗಳು, ಅವು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳು ವಿಚಾರಣೆಯನ್ನ ಮಾಡ್ತಾರೆ. ಜೊತೆಗೆ ಇಲ್ಲಿ ಪ್ರಮುಖವಾಗಿ ಈಗಾಗಲೇ ವೈರಲ್ ಆಗಿರುವಂತಹ ಅಶ್ಲೀಲ ವಿಡಿಯೋ ಏನಿದೆ, ಆ ಒಂದು ವಿಡಿಯೋಗೆ ಸಂಬಂಧಪಟ್ಟಂತೆ ಯಾವ ಮೊಬೈಲ್ ನಲ್ಲಿ ರೆಕಾರ್ಡ್ ಆಗಿದೆ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಮೊದಲನೇದಾಗಿ ಪ್ರಜ್ವಲ್ ರೇವಣ್ಣ ಅವರನ್ನ ಈಗ ಮೆಡಿಕಲ್ಗೆ ಕರೆದೊಯ್ತಾರೆ. ಮೆಡಿಕಲ್ ಆದ ಮೇಲೆ ಮತ್ತೆ ಅವರನ್ನ ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಕಸ್ಟಡಿಗೆ ಪಡೆದ ಬಳಿಕ ಪ್ರಮುಖವಾದಂತಹ ವಿಚಾರಣೆಗಳು ಆರಂಭ ಆಗುತ್ತೆ. ಇಲ್ಲಿ ಏನು ಅಂತಂದ್ರೆ ಮೇನ್ ಆಗಿ ಆ ಒಂದು ವಿಡಿಯೋ ಏನಿದೆ, ಆ ವಿಡಿಯೋಗೆ ಸಂಬಂಧಪಟ್ಟಂತೆ, ಜೊತೆಗೆ ಈಗಾಗಲೇ ಸಂತ್ರಸ್ತೆಯರು ಮಾಡಿರುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಪಡೆಯುವಂತಹ ಕೆಲಸವನ್ನ ಮಾಡ್ತಾರೆ. ಈಗಾಗಲೇ ಕಲೆ ಹಾಕಿರುವಂತಹ ಎವಿಡೆನ್ಸ್ ಗಳೇನಿದೆ, ಆ ಎವಿಡೆನ್ಸ್ ಗಳನ್ನ ಮುಂದಿಟ್ಟುಕೊಂಡು ಅಧಿಕಾರಿಗಳು ಪ್ರಶ್ನೆಯನ್ನ ಕೇಳುವಂತಹ ಕೆಲಸವನ್ನ ಮಾಡ್ತಾರೆ. ಅದನ್ನ ಹೊರತುಪಡಿಸಿ, ಅಂದ್ರೆ ಅವರ ಮೇಲೆ ಈಗಾಗಲೇ ಕೇಳಿ ಬಂದಿರುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ ರೇವಣ್ಣ ಅವರು ಯಾವ ರೀತಿಯ ಉತ್ತರವನ್ನ ಕೊಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ಆದ್ರೆ ಈಗ ಸಂತ್ರಸ್ತೆಯರು ಮಾಡಿರುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಸ್ಥಳ ಮಹಜರು ಮಾಡುವಂತಹ ಅಗತ್ಯ ಕೂಡ ಇರುತ್ತೆ. ಹಾಗಾಗಿ ಮೆಡಿಕಲ್ ಚೆಕ್ಅಪ್ ಆದ್ಮೇಲೆ ಪೊಲೀಸರು ಪ್ರಜ್ವಲ್ ರೇವಣ್ಣ ಅವರನ್ನ ಕಸ್ಟಡಿಗೆ ಪಡೆದ ಬಳಿಕ ಮುಂದಿನ ಕ್ರಮವನ್ನ ಮಾಡ್ತಾರೆ. ಇಲ್ಲಿ ಏನು ಅಂತಂದ್ರೆ ಮೊಬೈಲ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಆ ಮದರ್ ಒಂದು ಡಿವೈಸ್ ಏನಿದೆ, ಅದನ್ನ ಡೆಸ್ಟ್ರಾಯ್ ಏನಾದ್ರೂ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಅಧಿಕಾರಿಗಳು ಮಾಹಿತಿಯನ್ನ ಪಡ್ಕೊಳ್ಳುವಂತಹ ಕೆಲಸವನ್ನ ಮಾಡ್ತಾರೆ. ಆದ್ರೆ ಈಗ ಬಂಧಿತ ಆರೋಪಿಗಳೇನಿದ್ದಾರೆ, ಪ್ರಮುಖವಾಗಿ ಡ್ರೈವರ್ ಆಗಿರುವಂತಹ ಕಾರ್ತಿಕ್ ಏನಿದ್ದಾರೆ, ಅವರಿಗೆ ಆ ಒಂದು ವಿಡಿಯೋ ಹೇಗೆ ಸಿಕ್ತು ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಜೊತೆಗೆ ಈ ವಿಡಿಯೋ ವೈರಲ್ ಆಗಿರೋದಕ್ಕೆ ಪ್ರಮುಖ ಕಾರಣ ಏನು, ಆರೋಪಿಗಳು ಅದಕ್ಕಿಂತ ಮುಂಚೆ ಏನಾದ್ರೂ ಹಣಕ್ಕೆ ಡಿಮ್ಯಾಂಡ್ ಮಾಡಿದ್ರೆ ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಮಾತುಕತೆ ನಡೆದಿದ್ದ ಅನ್ನೋದ್ರ ಬಗ್ಗೆಯೂ ಕೂಡ ಪರಿಶೀಲನೆ ಮಾಡುವಂತಹ ಅಗತ್ಯತೆ ಇರುತ್ತೆ. ಇಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಕೇಳಿ ಬಂದಂತಹ ಆರೋಪ ಗಂಭೀರ ಆರೋಪ. ಹಾಗಾಗಿ ಅವರು ಅವೆಲ್ಲದಕ್ಕೂ ಕೂಡ ಉತ್ತರವನ್ನ ಕೊಡಬೇಕಾಗುತ್ತೆ. ಈಗಾಗಲೇ ಸಂತ್ರಸ್ತೆಯರು ಮಾಡಿರುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ, ಜೊತೆಗೆ ಅವರು ಈಗಾಗಲೇ ಕೊಟ್ಟಿರುವಂತಹ ಹೇಳಿಕೆಗೆ ಸಂಬಂಧಪಟ್ಟಂತೆ ಎಲ್ಲಾ ರೀತಿಯ ತನಿಖೆಯನ್ನ ಎಸ್ಐಟಿ ಅಧಿಕಾರಿಗಳು ಮಾಡೋದಕ್ಕೆ ಮುಂದಾಗ್ತಾರೆ. ಅದಕ್ಕೆ ಬೇಕಾದಂತೆ ಈಗಾಗಲೇ ಕಾನೂನು ಸಲಹೆಯನ್ನ ಕೂಡ ಅಧಿಕಾರಿಗಳು ಪಡ್ಕೊಂಡಿದ್ದಾರೆ. ರಕ್ಷತ್, ಅಂಕಿತಾ, ಇಲ್ಲಿ ಐಡೆಂಟಿಫಿಕೇಶನ್ ಯಾವ ರೀತಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಅಂದ್ರೆ ಅಕ್ಯೂಸ್ಡ್ ಅನ್ನ ಐಡೆಂಟಿಫೈ ಮಾಡೋದು ಯಾವ ರೀತಿ ಮಾಡ್ತಾರೆ ಅಂತ. ಕಾರಣ ಆ ವಿಡಿಯೋಗಳೇನಿದಾವೆ ಅದರಲ್ಲಿ ಎಲ್ಲೂ ಕೂಡ ಪ್ರಜ್ವಲ್ ರೇವಣ್ಣ ಅವರ ಮುಖಚಹರೆ ದಾಖಲಾಗಿಲ್ಲ. ಸೊ ಇದಕ್ಕೇನಾದ್ರೂ ಯೋಚನೆಗಳು ಆಗಿದೆಯಾ SIT ಇಂದ? ಏನು ಅನ್ನೋದು ಪ್ಲಾನ್ A, ಪ್ಲಾನ್ B, ಈ ರೀತಿಯ ಯೋಚನೆಗಳಾಗಿದೆಯಾ SIT ಇಂದ? ರಕ್ಷತಿಗೇನು ಅಂತಂದ್ರೆ ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಕೇಳಿ ಬಂದಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ವೈರಲ್ ಆಗಿರುವಂತಹ ವಿಡಿಯೋ ಏನಿದೆ, ಅದರಲ್ಲಿ ಎಲ್ಲೂ ಕೂಡ ಪ್ರಜ್ವಲ್ ರೇವಣ್ಣ ಅವರ ಮುಖ ಅಥವಾ ಅವರು ಅಂತ ಹೇಳಿ ಅದು ಗೊತ್ತಾಗೋದಿಲ್ಲ. ಆದ್ರೆ ಈಗ ಸಂತ್ರಸ್ತೆಯರು ಕೊಟ್ಟಿರುವಂತಹ ದೂರಿನಲ್ಲಿ, ಜೊತೆಗೆ ಅವರನ್ನ ದಾಖಲಿಸಿದಂತಹ ಒಂದಷ್ಟು ಸ್ಟೇಟ್ಮೆಂಟ್ಗಳಲ್ಲಿ ಪ್ರಮುಖವಾಗಿ ಪ್ರಜ್ವಲ್ ರೇವಣ್ಣ ಅವರ ಹೆಸರನ್ನ ಅವರು ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ಈಗಾಗಲೇ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ಅದರ ಆಧಾರದ ಮೇಲೆ ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾರೆ. ಕೇವಲ
ಒಬ್ರಲ್ಲ ಇಬ್ರಲ್ಲ ಸಾಕಷ್ಟು ಜನ ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಆರೋಪವನ್ನ ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ದಾಖಲಾಗಿರುವಂತಹ 3 FIR ನಲ್ಲೂ ಕೂಡ ಜೊತೆಗೆ ಸಂತ್ರಸ್ತರು ಕೊಟ್ಟಿರುವಂತಹ ಹೇಳಿಕೆ ಆಧಾರದ ಮೇಲೆ ನೇರವಾಗಿ ಆರೋಪ ಮಾಡ್ತಾ ಇರುವಂತದ್ದು ಪ್ರಜ್ವಲ್ ರೇವಣ್ಣ ಅವರನ್ನ. ಈಗ ಸಂತ್ರಸ್ತೆಯರು ಮಾಡ್ತಾ ಇರುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ ರೇವಣ್ಣ ಅವರನ್ನ ಎಂಕ್ವೈರಿ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಅದನ್ನ ಹೊರತುಪಡಿಸಿ ಈಗಾಗಲೇ ಮಾಡಿರುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಅತ್ಯಾಚಾರ ಆಗಿದ್ದೇ ಆದಲ್ಲಿ ಎಲ್ಲಾಯ್ತು ಅನ್ನೋದು ಕೂಡ ಪ್ರಮುಖವಾಗಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಸಂತ್ರಸ್ತೆಯರು ಯಾವ್ಯಾವ ಜಾಗವನ್ನ ಹೇಳಿದ್ದಾರೆ ಅವೆಲ್ಲ ಜಾಗದಲ್ಲೂ ಕೂಡ ಮಹಜರು ಮಾಡುವಂತಹ ಪ್ರಕ್ರಿಯೆಯನ್ನ ಮಾಡ್ತಾರೆ. ಅದನ್ನ ಹೊರತುಪಡಿಸಿ ಈಗಾಗಲೇ ಬಂಧಿತರಾಗಿರುವಂತಹ ಆರೋಪಿಗಳೇನಿದ್ದಾರೆ, ಈಗ ಆ ಹಾಸನದಲ್ಲಿ ಅಶ್ಲೀಲ ವಿಡಿಯೋ ಏನ್ ವೈರಲ್ ಆಗಿತ್ತು, ಆ ಒಂದು ವೈರಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಂಧಿತರಾಗಿರುವಂತಹ ಆರೋಪಿಗಳೇನಿದ್ದಾರೆ ಅವರು ಕೂಡ ಒಂದಷ್ಟು ವಿಡಿಯೋಗಳನ್ನ ಮಾಡಿ ಹರಿಬಿಟ್ಟಿರುವಂತದ್ದು. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾರೆ. ಇಲ್ಲಿ ಏನು ಅಂತಂದ್ರೆ ಪ್ರಮುಖವಾಗಿ FIR ನಲ್ಲಿ ದಾಖಲಾದಂತಹ ಸೆಕ್ಷನ್ಗಳೇನಿದೆ ಅದು ಗಂಭೀರ ಸೆಕ್ಷನ್ಗಳು, ಜೊತೆಗೆ ಸಂತ್ರಸ್ತರ ಹೇಳಿಕೆ ಕೂಡ ಇಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಅಂದ್ರೆ ಈ ಒಂದು ಪ್ರಕರಣ ಯಾವಾಗ ಬೆಳಕಿಗೆ ಬಂತು ಆ ಸಂದರ್ಭದಲ್ಲಿ ಸಾಕಷ್ಟು ಜನ ದೂರು ಕೊಡೋದಕ್ಕೂ ಕೂಡ ಮುಂದಾಗಿರ್ಲಿಲ್ಲ. ಅದಾದ ಬಳಿಕ ಖುದ್ದಾಗಿ ಅಂದ್ರೆ ಮಾಹಿತಿಯನ್ನ ಗೌಪ್ಯವಾಗಿ ಇಡ್ತೀವಿ ಅಂತ ಹೇಳಿ SIT ಅಧಿಕಾರಿಗಳು ಕೂಡ ಹೇಳಿದ್ರು. ಅದಾದ ಬಳಿಕ ಒಂದಷ್ಟು ಮಂದಿ ಬಂದು ತಮಗಾದಂತಹ ಕಿರುಕುಳ ಏನಿದೆ, ಲೈಂಗಿಕ ದೌರ್ಜನ್ಯ, ಅದರ ಬಗ್ಗೆಯೂ ಕೂಡ SIT ಅಧಿಕಾರಿಗಳ ಮುಂದೆ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ ಅನ್ನೋ ಒಂದಷ್ಟು ವಿಚಾರಗಳು ಗೊತ್ತಾಗ್ತಾ ಇರುವಂತದ್ದು. ಆ ಸಂದರ್ಭದಲ್ಲಿ ಏನಾದ್ರೂ ಎವಿಡೆನ್ಸ್ ಗಳನ್ನ ಅಧಿಕಾರಿಗಳ ಮುಂದೆ ಕೊಟ್ಟಿದ್ದಾರೆ ಅಥವಾ ಮೊಬೈಲ್ ಕಾನ್ವರ್ಸೇಷನ್ ಏನಾದ್ರೂ ಆಗಿತ್ತಾ, ಮೊಬೈಲ್ ನಲ್ಲಿ ಏನಾದ್ರೂ ಅದಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ ವಿರುದ್ಧದ ಸಾಕ್ಷಿಗಳು ಲಭ್ಯ ಆಗುತ್ತಾ ಅನ್ನೋದ್ರ ಬಗ್ಗೆ ಒಂದಷ್ಟು ಅನುಮಾನಗಳು ಕೂಡ ವ್ಯಕ್ತ ಆಗ್ತಾ ಇರುವಂತದ್ದು. ಅಂದ್ರೆ ಪ್ರಜ್ವಲ್ ರೇವಣ್ಣ ಅವರು ಕಳೆದ 26ನೇ ತಾರೀಕು ವಿದೇಶಕ್ಕೆ ಹೋಗಿದ್ದಾರೆ. ಅದಾದ್ಮೇಲೆ ಅವ್ರ ಮೇಲೆ ಕೇಳಿ ಬಂದಿರುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ SIT ಅಧಿಕಾರಿಗಳು ಸಂತ್ರಸ್ತೆಯ ಹೇಳಿಕೆಯ ಆಧಾರದ ಮೇಲೆ ಈಗಾಗಲೇ ಎಲ್ಲಾ ಎವಿಡೆನ್ಸ್ ಗಳನ್ನ ಕಲೆ ಹಾಕುವಂತಹ ಕೆಲಸವನ್ನ ಮಾಡಿದ್ದಾರೆ. ಅದನ್ನ ಹೊರತುಪಡಿಸಿ ಈಗಾಗಲೇ ಆರೋಪಿಗಳು ಏನಿದ್ದಾರೆ, ಅಶ್ಲೀಲ ವಿಡಿಯೋ ವೈರಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಂಧಿತರಾಗಿರುವಂತಹ ಆರೋಪಿಗಳೇನಿದ್ದಾರೆ ಅವರನ್ನ ಕೂಡ ವಿಚಾರಣೆಗೆ ಒಳಪಡಿಸಿದ್ದಾರೆ. ಅಲ್ಲಿ ಪ್ರಮುಖವಾಗಿ ವಿಡಿಯೋ ಹೇಗೆ ಸಿಕ್ತು ಅಂದ್ರೆ ಈ ವಿಡಿಯೋವನ್ನ ಯಾವುದ್ರ ಮುಖಾಂತರ ಅವರು ತಮ್ಮ ಮೊಬೈಲ್ಗೆ ಅಥವಾ ಪೆನ್ಡ್ರೈವ್ಗೆ ಹಾಕೊಂಡ್ರು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಅವೆಲ್ಲವೂ ಕೂಡ ಈ ಒಂದು ಪ್ರಕರಣದಲ್ಲಿ ಪ್ರಮುಖ ಎವಿಡೆನ್ಸ್ಗಳಾಗಿ ಪರಿಣಮಿಸುತ್ತೆ. ಆ ಆಧಾರದ ಮೇಲೆ ಈಗಾಗಲೇ SIT ಅಧಿಕಾರಿಗಳು ಎಲ್ಲಾ ರೀತಿಯ ವಿಚಾರಣೆಗಳನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ. ರಕ್ಷತ್, ಥ್ಯಾಂಕ್ ಯು ಅಂಕಿತಾ ಮಾಹಿತಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.